ಫ್ಯಾಮಿಲಿ ಎಮೋಷನ್ಸು, ಫ್ರೆಂಡ್ಶಿಪ್ಪು, ಟ್ರಾವೆಲ್ ಜರ್ನಿ ಇಟ್ಕೊಂಡು ನಿಮ್ಮ ಲೈಫಲ್ಲಿ ನಾನೇ ವಿಲನ್ ಆಗ್ಬಿಟ್ಟೆ ಅಲ್ವಾ? ದಯವಿಟ್ಟು ಎದ್ದು ಬಂದು ಸಿನಿಮಾ ನೋಡಿ, ಲೈಫ್ಗಳು ಚೇಂಜ್ ಆಗ್ತವೆ. ಇಲ್ಲ ಕಣ, ನೀನು ಹುಟ್ಟಿದ ಮೇಲೆ ನಾನು ಹೀರೋ ಆಗಿದ್ದು. ಪ್ರತಿ ಪರ್ಫಾರ್ಮೆನ್ಸ್ನ ನೀವು ವರ್ಷಗಟ್ಟಲೆ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರದು ತಲೆ ಸರಿ ಇರ್ತದೆ, ಆದ್ರೆ ಮನಸ್ಸು ಅವ್ರ ಆಕ್ಷನ್ ಇದೆ. ಪ್ರಮೋದ್ ಅವ್ರ ಆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೊರಗೆ ಒಂದು ಪ್ರಾಪರ್ ಒಳ್ಳೆ ಸಿನಿಮಾ ನೋಡುವಂತ ಎಕ್ಸ್ಪೀರಿಯನ್ಸ್ ನಿಮಗೆ ಆಗುತ್ತೆ. ಒಳ್ಳೆ ಮ್ಯೂಸಿಕ್ ಇದೆ. ಹಾಗಾಗಿ ಫೆಬ್ರವರಿ 14ಕ್ಕೆ ದಯವಿಟ್ಟು ಮಿಸ್ ಮಾಡಬೇಡಿ. ಸೊ ಪಾತ್ರಗಳ ಬಗ್ಗೆ ಒಂದಷ್ಟೆಲ್ಲ ಹೇಳಿದ್ವಿ ಆ್ಯಂಡ್ ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ಗಳು ಅಂತ. ಬಟ್ ನಮ್ಮಲ್ಲಿ ಇನ್ನೊಂದಷ್ಟು ಟ್ಯಾಲೆಂಟೆಡ್ ಆ್ಯಕ್ಟರ್ಸ್, ಬಟ್ ಅವರಿಗೆ ಒಂದು ಸಕ್ಸಸ್ ಬೇಕಾಗುತ್ತೆ. ಇಂಡಸ್ಟ್ರಿಯಲ್ಲಿ ಒಂದು ಸಕ್ಸಸ್ ಸಿಕ್ತು ಅಂತ ಅಂದರೆ ಇನ್ನು ನೆಕ್ಸ್ಟ್ ಲೆವೆಲ್ ಒಂದಷ್ಟು ಸಿನಿಮಾಗಳು ನಾವು ನೋಡ್ಬೋದು. ಬಟ್ ಆ ಟ್ಯಾಲೆಂಟ್ಗೆ ಸಕ್ಸಸ್ ಸಿಗೋದು ಯಾವಾಗ? ಸಕ್ಸಸ್ ಸಿಗೋವರೆಗೂ ಸಿಗುವಂಥ ಸಿನಿಮಾಗಳೇ ಮಾಡ್ತಾ ಹೋದರೆ ಹಿಂಗೆ ಏನು ಅಂತ ಒಂದಷ್ಟು ಪ್ರಶ್ನೆಗಳು ನಮಗೂ ಇದೆ. ಉತ್ತರ ಕೊಡಬೇಕಾದವರು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡ್ತಾರೆ ಯಾಕೋ ಇತ್ತೀಚೆಗೆ. ಅದು ಬೇಜಾರಿದೆ ನನಗೆ ಅದ್ರ ಬಗ್ಗೆ. ಬಿಕಾಸ್ ಒಂದು ಇಂಡಸ್ಟ್ರೀಲಿ ಯಾರೋ ಒಂದು ಹುಡುಗ ಅಥವಾ ಒಂದು ಹುಡುಗಿ ಏನೋ ಒಂದು ಪಾತ್ರ ಮಾಡಿ ಚೆನ್ನಾಗಿದೆ ಅಂತಾಗಿ 4 ಜನ ಹೊಗಳಿ ಅವ್ರನ್ನ ಇಷ್ಟಪಟ್ಟರೆ ಜನ, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಅಂತ ಇರೋರು ಇಂಡಸ್ಟ್ರೀಲಿ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು, ಒಂದು ಸಿನಿಮಾ ಮಾಡಬೇಕು ಅಥವಾ ಇನ್ನೊಂದು ಬೆಳೆಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆ ಕೆಲಸಗಳು ಆಗದೆ ಹೋದರೆ ನಾವು ಮತ್ತೆ ಈಗ ಆ ಪಾತ್ರ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟು ಮತ್ತೆ ಅಲ್ಲೇ ಇರ್ತೀವಿ ನಾವು. ಆ ಥರ ಇನ್ನೊಂದು ಪಾತ್ರ ಹುಡುಕ್ತಾ ಇರ್ತೀವಿ, ಇನ್ನೊಂದು ಮತ್ತೆ ಅಲ್ಲೇ ಇರ್ತೀವಿ. ಆ ಸೈಕಲ್ ಆಗ್ತಿದ್ದಾಗ ಇನ್ನು ಸಕ್ಸಸ್ ಆಗಿ ಅವ್ನು ಹೀರೋ ಆಗಿ ಸ್ಟಾರ್ ಆಗಿ ಇಂಡಸ್ಟ್ರಿ ಬೆಳವಣಿಗೆ ಏನು ಕರೀತಾರೋ ಅದೆಲ್ಲ ಆಗಬೇಕು ಅಂತಂದರೆ ಈ ದೊಡ್ಡವರು ಅನ್ಸ್ಕೊಂಡವರು ಕೆಲಸ ಕೊಡಬೇಕು. ಬರೀ ಹೊಗಳೋದು ಬಿಟ್ಟು ಕೆಲಸನೂ ಕೊಟ್ಟರೆ ಏನಾಗುತ್ತೆ, ಮುಂದುವರಿತೀವಿ, ಇಂಡಸ್ಟ್ರಿನೂ ಬೆಳೆಯುತ್ತೆ. ಆ ಸಿನಿಮಾ ಮಾಡಿದ ಡೈರೆಕ್ಟ್ರು ಬೆಳೀತಾನೆ, ಕ್ಯಾಮ್ರಾಮನ್ ಇನ್ನು ಅಷ್ಟೊಂದು ಟೆಕ್ನಿಷಿಯನ್ಸ್ ಬರ್ತಾರೆ. ಸೊ ಈ ಕೆಲಸಗಳಾಗಬೇಕು. ಬೇರೆ ಭಾಷೆಗಳಲ್ಲಿ ಆಗ್ತಿದೆ ಕೂಡ, ಅದು ನೋಡ್ತಿದ್ದೀವಿ ನಾವು. ಅವ್ರು ಕಷ್ಟಪಡ್ತಿರ್ತಾರೆ ಒಂದು ಪಾತ್ರ ಮಾಡಿ ಗುರ್ಸ್ಕೊಳ್ಳೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ, ಅದನ್ನು ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಸೇರಿಕೊಂಡು. ನಮ್ಮಲ್ಲಿ ಅದು ಆಗ್ತಿಲ್ವೋ, ಅಥವಾ ನಾವೇ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ವೋ, ಅಥವಾ ಇನ್ನೂ ಕಲಿಯೋದು ತುಂಬ ಇರಬೇಕು. ಕಮರ್ಷಿಯಲಿ ಗೆಲ್ಲೋದು ಹೆಂಗಾಗುತ್ತೆ? ದೊಡ್ಡವ್ರು ಯಾರಾದರೂ ಬಂದು ಒಂದು ಸಿನಿಮಾ ಮಾಡಿದ್ರೆ ಅವ್ರಿಗಿರೋ ಬ್ರ್ಯಾಂಡ್ಗೆ ಈ ಕೆಲಸಗಾರರು ಸೇರಿಕೊಂಡ್ರೆ ಆ ಬ್ರ್ಯಾಂಡ್ ಮೂಲಕ ಗೆಲ್ಬೋದಲ್ಲ. ಡೋಂಟ್ ನೋ, ಆ ಕೆಲಸಗಳು ಆಗಬೇಕಾಗಿದೆ. ಅದನ್ನು ಮಾಡಿ ಅಂತ ಕೇಳ್ಕೊಬೋದು ಅಷ್ಟೇ. ಬಟ್ ಅದೇ ಆ ಥರ ಬರುವಂಥ ಕತೆಗಳೇ ತುಂಬ ಲೇಟ್ ಆಗಿಬಿಟ್ರೆ ಸೊ ನಮಗೆ ನಾವು ಒಂದು ಕರಿಯರ್, ಒಂದು ಹೊಟ್ಟೆಪಾಡು ಕೂಡ ಮಾಡಲೇಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ ಆ ಥರ ಸಿಗ್ತಾ ಇಲ್ಲ ಕತೆ ಅಂತ ಅಂದಾಗ ಬರೋದನ್ನೇ ನಾವು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನೇ ಹೇಳಿದ್ ನಾನು. ಇನ್ನೂ ಅಲ್ಲೇ ಇರ್ತೀವಿ ನಾವು. ಇನ್ನು ಗುರ್ಸ್ಕೊಳ್ಳೋದಕ್ಕೆ ಅಲ್ಲಿಗೆ ವಯಸ್ಸಾಗ್ಬಿಡ್ತೀವಿ. 5-6 ವರ್ಷ ತೊಗೊಂಡಿರ್ತೀವಿ. ಗುರ್ಸ್ಕೊಂಡ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕೆ ಅವ್ರು ಬಂದರೆ ಟಕ್ ಅಂತ ಬೇಕಾಗುತ್ತೆ. ಆ್ಯಕ್ಚುಲಿ ಬೇಕಾಗುತ್ತೆ. ಅವ್ರು ಬರದೇ ಹೋದ್ರೆ ಏನಾಗುತ್ತೆ, ಮತ್ತು ನಾವು ಮಾಡಲೇಬೇಕಾ? ಮತ್ತೆ ಆ ಥರದ್ರಲ್ಲೇ ಹುಡುಕಿ ಅದನ್ನು ರೆಡಿ ಮಾಡಿ ರಿಲೀಸ್ ಮಾಡೋ ಅಷ್ಟರಲ್ಲಿ 2 ವರ್ಷ ಆಗಿರುತ್ತೆ. ಅದು ಹೆಚ್ಚು ಕಡಿಮೆ ಆದರೆ ಮತ್ತೆ ಸ್ಟ್ರಗಲ್. ಅಲ್ಲೇ ಉಳ್ಕೊಂಡ್ಬಿಡ್ತಾ ಇದ್ದೀವಿ. ಅದನ್ನೇ ಇಂಡಸ್ಟ್ರಿಯಲ್ಲಿ ಇರುವಂಥ ಆಲ್ರೆಡಿ ಗೆದ್ದಿರೋರ್ದು ರೆಸ್ಪಾನ್ಸಿಬಿಲಿಟಿ ಅದು. ನಮ್ದಾಯಿತು, ನಾವು ಮುಂದಕ್ಕೆ ಹೋದ್ವಿ, ಓಕೆ. ಈ ಪ್ರೊಡಕ್ಷನ್ ಹೌಸ್ಗಳು, ಡೈರೆಕ್ಟ್ರುಗಳು ಚೂರು ಆ ಕೆಲಸ ಮಾಡಬೇಕು. ಬಿಕಾಸ್ ಅವ್ರಿಗೆ ಆಲ್ರೆಡಿ ಬ್ರ್ಯಾಂಡ್ ಇದೆಯಲ್ಲ, ಅವ್ರಿಗೆ ಹೆಸರಿದೆ. ಆಮೇಲೆ ಅವರ ಬರವಣಿಗೆ ಬಗ್ಗೆ ಅವ್ರಿಗೆ ತಾಕತ್ತಿದೆಯಲ್ಲ, ಆ ತಾಕತ್ತಿಂದ ಬರೆದು ಹೊಸ ಹುಡುಗರನ್ನ ಗೆಲ್ಸ್ಕೋಬೇಕು. ಬರವಣಿಗೆಗಿರೋ ತಾಕತ್ತದು ಬೇರೆ ಇಂಡಸ್ಟ್ರಿಗಳಲ್ಲಿ ಆಗ್ತಿದೆ ಕೂಡ. ಅದು ಇಲ್ಲೂ ಆಗುತ್ತೆ ಮೋಸ್ಟ್ಲಿ, ಚೂರು ಟೈಮ್ ತೊಗೊಳುತ್ತೆ ಮೋಸ್ಟ್ಲಿ. ಸೇಮ್ ಕ್ವಶನ್ ಇನ್ನೇನೋ ಒಂದ್ಸರಿ ಕೇಳಿದ್ದೆ ನಾನು ನಿಮಗೆ. ಇಲ್ಲ, ಅವರು ಹೇಳಿರುವಂಥ ಪಾಯಿಂಟ್ ಕೂಡ ಒಂದು ರೀತಿಯಲ್ಲಿ ಕರೆಕ್ಟು. ಬಟ್ ನಾನು ಹೇಳೋದು ಏನಂತ ಹೇಳಿದ್ರೆ, ಇಟ್ ಸೋಲಿ ಡಿಪೆಂಡ್ಸ್ ಆನ್ ದ ಫಿಲ್ಮ್. ನಾವು ಮಾಡೋ ಫಿಲ್ಮ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈಗ ನಾವಿರುವಂಥ ಕಾಲಘಟ್ಟ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದೇ ಆ್ಯಕ್ಟರ್ ಅಥವಾ ಯಾರೇ ಆಗಿರಲಿ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ. ಬಿಕಾಸ್ ನಮ್ಮ ಹತ್ರನೇ ಇದೆ. ಇವಾಗ ಆ್ಯಕ್ಸಸ್ ಇದೆ. ಮೊದಲು ಕಷ್ಟ ಇತ್ತು ಆ್ಯಕ್ಚುಲಿ. ಒಂದು 25 ಇಯರ್ಸ್ ಹಿಂದೆ ತುಂಬ ಕಷ್ಟ ಇತ್ತು. ಒಂದು ಆ ಕೋಟೆನ ಭೇದಿಸೋದೇ ಭಾಳ ಕಷ್ಟ ಇತ್ತು. ಅಂದರೆ ದೊಡ್ಡವ್ರು ಮಾತ್ರ ಸಿನಿಮಾ ಮಾಡೋಕ್ಕೆ ಆಗ್ತಾಯಿತ್ತು. ಬಟ್ ಈಗ ನಾನು ಹೇಳೋದು, ಫಾರ್ ಅ ನ್ಯೂ ಕಮರ್ ಆಲ್ಸೋ, ಅವನೇ ಒಂದು ಟೀಮ್ ಕಟ್ಕೊಂಡು, ಒಂದು ಹುಡುಗರು ಟೀಮ್ ಕಟ್ಕೊಂಡು, ಕ್ರಿಯೇಟಿವ್ ಟೀಮ್ ಕಟ್ಕೊಂಡು, ಕಷ್ಟಪಟ್ಬಿಟ್ಟು ಒಳ್ಳೆ ರೀತಿಲಿ ಸಿನಿಮಾ ಬರೆದು ಚೆನ್ನಾಗಿ ಬರೆದು ಕ್ರ್ಯಾಕ್ ಮಾಡಿ ನೆಕ್ಸ್ಟ್ ಲೆವೆಲ್ ಟು ನೆಕ್ಸ್ಟ್ ಲೆವೆಲ್ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಈಗ ನಾನು ಮಾಡಬೇಕಿತ್ತು. ಈ ಕ್ವಶನ್ ನೀವು ನನ್ನ ಕೇಳಿದ್ರೆ ನನಗೂ ಮಾಡಬೇಕು. ನನ್ನ ಸ್ವಯಂಕೃತ ಅಪರಾಧ. ಇಷ್ಟು ದಿನ ವೆಯ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಸ್ವಯಂಕೃತ ಅಪರಾಧ. ಆ್ಯಂಡ್ ಮೇ ಬಿ ನಾನು ಮಾಡಿರುವಂಥ ಎಫರ್ಟ್ ಸಾಕಾಗಿಲ್ವೋ, ಅಥವಾ ನಾನು ಸಿಲೆಕ್ಟ್ ಮಾಡಿರುವಂತಹ ವಿಷಯಗಳು ಸಾಕಾಗಿಲ್ವೋ ಏನೋ ಅಂತ ಅನ್ಕೋತೀನಿ. ಬಟ್ ಹೆನ್ಸ್ಫೋರ್ತ್ ಅದು ನಾನು ಅಂದ್ಕೊಂಡಿದ್ದೆ. ಪ್ರಮೋದ್ ಜೊತೆನೂ ಈ ವಿಷಯ ತುಂಬ ಸರಿ ನಾವು ಡಿಸ್ಕಸ್ ಮಾಡ್ತಿದ್ದೆ. ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ಟಿಲ್ ವಿ ಟೇಕ್ ಇನಿಷಿಯೇಟಿವ್ ಅಲ್ಲ, ನಾವೇ ಇನಿಷಿಯೇಟಿವ್ ತಗೊಂಡು ನುಗ್ಗಬೇಕು ಪ್ರಮೋದ್. ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಇಲ್ಲಿ. ಆ್ಯಂಡ್ ವೆಯ್ಟ್ ಮಾಡೋದ್ರಲ್ಲಿ ಇದಿಲ್ಲ. ಎವ್ರಿ ಒನ್ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಯಾರಿಗೋಸ್ಕರನೂ ಕಾಯೋದಂತಿಲ್ಲ. ಭಾಳ ಎಕ್ಸಾಂಪಲ್ ಇದೆ. ನೀವು ನೋಡಿದ್ರೆ ಅವರಾಗೆ ಎಫರ್ಟ್ ತಗೊಂಡು ಮಾಡಿರುವಂಥದ್ದು ಭಾಳಷ್ಟು ಎಕ್ಸಾಂಪಲ್ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವರು ಯಾವುದೋ ಲೆವೆಲಲ್ಲಿದ್ದಾರೆ. ಸೊ ನಾನು ಹೇಳೋದು, ಈಗ ಮುಂಬರುವಂಥ ಆ್ಯಕ್ಟರ್ಸ್, ಈಗ ನಮ್ಮ ಥರ ತುಂಬ ಆ್ಯಕ್ಟರ್ಸ್ಗಳಿದ್ದಾರೆ, ನಮಗಿಂತ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದಾರೆ. ಎಲ್ಲರೂ ಹೇಳೋದು
ಟೀಮ್ ಕಟ್ಕೊಳ್ಳಿ, ಬರೀರಿ, ಪುಸ್ತಕ ಓದಿ, ಸಿನಿಮಾ ನೋಡಿ. ಭಾಳಷ್ಟು ಸಿನಿಮಾಗಳಿದೆ, ಬೇರೆ ಬೇರೆ ಇಂಡಸ್ಟ್ರಿ ಸಿನಿಮಾಗಳಿದೆ, ನಮ್ಮ ಸಿನಿಮಾಗಳಿದೆ. ಓದಿ, ನೋಡಿ, ಮಾಡಿ. ಏನಾದರೂ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ. ಪ್ರೊಡ್ಯೂಸರ್ ಬೇಕು ಅಂತೆಲ್ಲ ಝೀರೋ ಬಜೆಟಲ್ಲೂ ಸಿನಿಮಾಗಳು ಆಗುತ್ತೆ, ಕೊಲಾಬ್ರೇಷನಲ್ಲಿ ಸಿನಿಮಾ ಆಗುತ್ತೆ. ಕೊಲಾಬ್ರೇಟಿವ್ ಎಫರ್ಟ್ ಆಗಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಯಂಗ್ಸ್ಟರ್ಸ್ ಯಾರೆಲ್ಲ ಇದ್ದಾರೋ ಎಲ್ಲರೂ ಕೊಲ್ಯಾಬ್ ಆಗಬೇಕು, ಕೊಲ್ಯಾಬ್ ಆಗಿ ಸಿನಿಮಾನ ಮಾಡಬೇಕು. ಕ್ಯಾಮ್ರಾಮನ್ ಇರ್ತಾರೆ, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಾರೆ, ಒಳ್ಳೆ ಲಿರಿಸಿಸ್ಟ್ ಇರ್ತಾರೆ, ಒಳ್ಳೆ ಆ್ಯಕ್ಟರ್ಸ್. ಈಗ ನಾನು ಮತ್ತು ಪ್ರಮೋದ್ ಮುಂದೆ ಹೋಗಿ ಈಗ ನಾನು ಕತೆ ಬರೆದು ಪ್ರಮೋದ್ ಅವ್ರ ಕತೆ ಬರೆದು ನಾವು ಮಾಡ್ಬೋದು. ಎಫರ್ಟ್ ನಾವು ಹಾಕ್ಬೇಕು, ಮುನ್ನುಗ್ಬೇಕು. ಈಗ ಅದೆಲ್ಲ ಹೋಯ್ತು ಅಂದರೆ ಅವ್ರು ಕೊಡ್ತಾ ಇಲ್ಲ, ಇವ್ರು ಕೊಡ್ತಾ ಇಲ್ಲ, ಅಯ್ಯೋ ನಾನು ಏನು ಮಾಡೋದು, ಮುಗೀತು. ಈಗ ಇಲ್ಲ, ನಮ್ಮ ಇಂಟೆನ್ಷನ್ ಇದೆಯಾ, ಮಾಡ್ಬೋದು. ಯಾರು ಬೇಕಾದ್ರೂ ಮಾಡ್ಬೋದು. ನಾಳೆ ಒಂದು 6 ತಿಂಗಳು ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾ ಬರೆದು ಮಾಡ್ಬೋದು. ಸೊ ಅದು ನಾನೀಗ ಬಿಲೀವ್ ಮಾಡಲ್ಲ. ಇಷ್ಟು ದಿನ ನನಗೆ ತಗೊಳ್ತು ಅಂತ ಹೇಳಿದ್ರೆ ಇಟ್ ಈಸ್ ಮೈ ಮಿಸ್ಟೇಕ್. ಮೇ ಬಿ ನನ್ನ ಎಫರ್ಟಲ್ಲಿ ಏನೋ ಕೊರತೆ ಇರ್ಬೋದು, ನನ್ನ ಚಾಯ್ಸ್ ಸರಿ ಇಲ್ಲದೆ ಇರ್ಬೋದು, ಹಂಗಾಗ್ಬೋದು. ಬಿಕಾಸ್ ಆಡಿಯನ್ಸ್ಗೆ ಯಾರು ಗನ್ ಇಟ್ಕೊಂಡು ನಿಲ್ಲಿಸ್ತಿಲ್ಲಲ್ಲ, ಈ ಸಿನಿಮಾ ನೋಡಬೇಡ ಅಂತ ಹೇಳ್ತಾನೆ ಇಲ್ಲ ನಾವು. ಒಳ್ಳೆ ಸಿನಿಮಾ ಬಂದಾಗ ಆಡಿಯನ್ಸ್ ನುಗ್ತಾ ನೋಡ್ತಾ ಇದ್ದಾರೆ. ದರ್ ಇಸ್ ಅ ಎಕ್ಸಾಂಪಲ್. ಅವಲ್ಲಿ ಆಡಿಯನ್ಸ್ ಯಾವ ಸಿನಿಮಾ ನೋಡ್ತಾ ಇದ್ದಾರೆ, ಅವರು ಗನ್ ಇಟ್ಕೊಂಡು ಹೇಳ್ತಾ ಇಲ್ಲಲ್ಲ, ಬಂದು ನನ್ನ ಸಿನಿಮಾದ ನೋಡಲೇಬೇಕು ಅಂತ ಅದಕ್ಕೆ ನೋಡ್ತಾರೆ. ಸೊ ಒಳ್ಳೆ ಸಿನಿಮಾ ಬಂದು ಅದಕ್ಕೆ ಅಷ್ಟೇ ಕರೆಕ್ಟಾಗಿ ಪ್ರಮೋಟ್ ಆಗಿ ಟೈಮಿಂಗ್ ಸರಿ ಇದ್ದರೆ ಓಡ್ತಾ ಇದೆ. ಸೊ ವಿ ಆಲ್ಸೋ ಕ್ಯಾನ್ ಬಿ ಲಕ್ಕಿ ಅಲ್ಲ. ಅಂದರೆ ಅದು ಲಕ್ಕಿ ಆಗೋದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಬೇಕಾಗಿರೋದೇನು, ಜನರಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಐ ಫೀಲ್ ಮುಂದೆ ಹೋಗಿ ಯಾರೆಲ್ಲ ಆ್ಯಕ್ಟರ್ಸ್ ಇದ್ದಾರೋ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳೋಷ್ಟು ದೊಡ್ಡವನಲ್ಲ, ಬಟ್ ನನಗೆ ಅರಿವಾಗಿರುವಂಥ ವಿಷಯ, ಯಾರಿಗೂ ಕಾಯ್ಬೇಡಿ. ಟೀಮ್ ಫಾರ್ಮ್ ಮಾಡಿ, ನಿಮ್ಮಿಂದ ಟೀಮ್ ಫಾರ್ಮ್ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ. ಸಿನಿಮಾ ಮಾಡಿಲ್ವೋ ಅಟ್ಲೀಸ್ಟ್ ಶಾರ್ಟ್ ಫಿಲ್ಮ್ ಮಾಡಿ, ಬಿಡ್ತಾ ಹೋಗಿ ಕಂಟೆಂಟು. ಜನರು ಒಂದಲ್ಲ ಒಂದಿನ ಕೈ ಹಿಡಿತಾರೆ. ಸೊ ಆ ಒಂದು ಮಾತು ಹೇಳ್ತೀನಿ ಅಷ್ಟೇ. ಆ್ಯಂಡ್ ಈಗ ನೀವು ಹೇಳ್ದಂಗೆ ಇಲ್ಲಿ ಒಂದಷ್ಟು ನಮಗೆ ಸಿಗ್ತಾ ಇಲ್ಲ. ಈಗ ಸ್ಯಾಂಡಲ್ವುಡ್ನಲ್ಲಿ ಅಂತಂದರೆ ಬೇರೆ ಲ್ಯಾಂಗ್ವೇಜಿಂದ ನಮ್ಮನ್ನು ಕರೀತಾರೆ, ಬಟ್ ಆ್ಯಸ್ ಎ ಹೀರೋ ಅಲ್ಲ, ಬೇರೆ ಇದಾಗಿ ಸೈಡ್ ಆ್ಯಕ್ಟರ್ ಆಗಿ ಆ ಥರ ವಿಲನ್ ಆಗಿ ಎಲ್ಲ ಕರೀತಾರೆ. ಕೆಲವೊಬ್ರು ಇಲ್ಲಿಂದ ಹೋಗಿ ಅಲ್ಲಿ ಶೈನ್ ಆದವರು ಇದ್ದಾರೆ. ಅದರಲ್ಲಿ ನಿಮ್ಮದು ಇತ್ತೀಚೆಗೆ ಪುಷ್ಪ 2ನಲ್ಲೂ ಕೂಡ ಒಂದು ಸಿಕ್ಕಿತ್ತು, ನಾನು ಮಾಡಲಿಲ್ಲ ಅಂತ ಹೇಳಿದ್ರಿ. ಏನೋ ಒಂದು ನಂಬಿಕೆ ಇಲ್ಲ ಸರ್, ಇಲ್ಲಿ ನಮ್ಮವರೇ ಗೆಲ್ಲಿಸ್ತಾರೆ, ಹೀರೋ ಆಗಿ. ಬಟ್ ಅದೇ ಲೇಟ್ ಆಗ್ತಾ ಇದೆ ಅಂತ ಅಂದಾಗ ಓಕೆ, ಈಗ ನೋಡಿ ಒಳ್ಳೆ ಆಪರ್ಚುನಿಟಿ ಕಳ್ಕೊಂಡೆ ಅಂತ ಇವಾಗ ಏನಾದರೂ ನಿಮಗೆ ಸ್ವಲ್ಪ ಇಲ್ಲ ಅದು ನೋಡಿದ್ಮೇಲೆ ತುಂಬ ಜನ ಬರ್ತಿದ್ರು, ಸರ್ ಒಳ್ಳೆ ಕೆಲಸ ಮಾಡಿದ್ರಿ ನೀವು, ಇದನ್ನು ರಿಜೆಕ್ಟ್ ಮಾಡಿ ಅಂತ. ಬಿಕಾಸ್ ಪಾತ್ರ ಹಂಗಿತ್ತು. ಯಾವ ಪಾತ್ರ ಅಂತ ಹೇಳಿ? ಅದರಲ್ಲಿ ಹಾಫ್ ಶೇವ್ಡ್ ಒಂದು ಪಾತ್ರ ಇದೆಯಲ್ಲ, ಅದು ನಮ್ಮ ಕನ್ನಡಿಗರಿಗೆ ನಮ್ಮ ಹುಡುಗನೇ ಮಾಡಿದ್ದಾರೆ ನೋಡಿ. ಅದು ಓಕೆ ಇರ್ಬೋದೇನೋ, ಅವ್ರ ಡೈರೆಕ್ಟರ್ಗಳಿಗೆ ಅನಿಸ್ತೇನೋ ನಮ್ಮವರೇ ಟ್ಯಾಲೆಂಟೆಡ್ ಆ ಥರ ಪಾತ್ರ ಮಾಡೋಕ್ಕೆ ಅಂತ ಅಪ್ರೋಚ್ ಮಾಡಿರ್ಬೋದು. ಬಟ್ ಅಲ್ಲ, ಈಗ ನನ್ನ ಇನ್ನೊಂದು ಆಫರ್ ಬಂದಿದೆ. ಈಗ ಒಪ್ಕೊಂಡಿರೋ ಆಫರ್ನ ಜನ ನೋಡಿದ್ರೆ ಅದನ್ನೇ ರಿಜೆಕ್ಟ್ ಮಾಡಿದ್ದಕ್ಕೆ ಹೊಗಳ್ದ್ರಲ್ಲ, ಇದನ್ನು ಒಪ್ಕೊಂಡಿದ್ದಕ್ಕೆ ಹೊಗಳ್ತಾರೆ. ಅಷ್ಟೊಳ್ಳೆ ಪಾತ್ರ, ಹೇಳ್ತೀನಿ ಮುಂದಕ್ಕೆ. ಸೊ ಯು ಕಾಂಟ್ ಅವಾಯ್ಡ್ ಸರ್. ಅಂದರೆ ನನಗೆ ಒಂದು ಖುಷಿ ಏನಂತ ಗೊತ್ತಾ, ನನ್ನ ರತ್ನ ಪ್ರಪಂಚ ಸಿನಿಮಾ ನೋಡಿ ಆ ಡೈರೆಕ್ಟ್ರು ಮತ್ತು ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸಿನ ದೊಡ್ಡ ಸೂಪರ್ ಸ್ಟಾರ್ ಅವರು, ಆ ಪ್ರೊಡಕ್ಷನ್ ಹೌಸ್ ನಡೆಸ್ತಿರೋರು, ಅವರು ಆ ಪಿಕ್ಚರ್ ನೋಡಿ ಈ ಹುಡುಗನೇ ಬೇಕು ಅಂತೇಳಿ ಬೆಳಗ್ಗಿನ ಜಾವ 7 ಗಂಟೆಗೆ ನಮ್ಮ ಮನೆ, ಹೈದರಾಬಾದಿಂದ ಫ್ಲೈಟ್ ತೊಗೊಂಡು ನಮ್ಮ ಮನೆಗೆ ಬಂದು ಕತೆ ಹೇಳಿ ಒಪ್ಪಿಸ್ತಾರೆ ಅಂತಂದರೆ, ಇವ್ರು ಯಾರೋ ಗುರ್ತಿಡ್ತಿದ್ದಾರೆ ನಮ್ಮ ಕೆಲಸನ, ನಮ್ಮವ್ರು ಯಾಕೆ ಮಾಡ್ತಿಲ್ಲ, ಅದೊಂದು ಬೇಜಾರು ಫಸ್ಟು. ಆಮೇಲೆ ಅನ್ನಿಸ್ತು ಮನೆ ಬಾಗಿಲಿಗೆ ಬಂದು ಪಾತ್ರ ಕೊಡೋರು, ಪಾತ್ರ ಅಲ್ಲ ಆಲ್ಮೋಸ್ಟ್ ಅದು ಬೇರೆ ಸ್ಟ್ರಾಂಗೆಸ್ಟ್ ಇದು, ಲೆಟ್ ಮಿ ಡೂ ಅಂತ ಮಾಡ್ತಿದ್ದೀವಿ. ಸೊ ಬಟ್ ಏನೇ ಮಾಡಲಿ ಸರ್ ಹೊರಗಡೆ, ನನಗೆ ನನ್ನ ಕನ್ನಡದಲ್ಲಿ ನನ್ನ ಜನ ನಮ್ಮನ್ನು ಗೆಲ್ಲಿಸ್ಬೇಕು, ಅವ್ರಿಗೋಸ್ಕರ ಕೆಲಸ ಮಾಡೋಕ್ಕೆ ಬಂದ್ವಿ. ಅಫ್ಕೋರ್ಸ್ ಸ್ವಾರ್ಥ ಇದೆ, ಬೆಳಿಬೇಕು, ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಯಾರೂ ಹೇಳಿರಲಿಲ್ಲ, ನಾನು ಅಂದ್ಕೊಂಡಿದ್ದಕ್ಕೆ ಬಂದಿರೋದು. ಸೊ ಇಲ್ಲಿ ನಮ್ಮವರೇ ಗೆಲ್ಲಿಸ್ಬೇಕು ಸರ್. ಯಾರಿಗೆ ತಾಕತ್ತಿರೋರಿಗೆ, ಯಾರು ಕೆಲಸ ಬರುತ್ತೆ, ಇನ್ನೊಂದಷ್ಟು ಜನ ಹುಡುಗಿದ್ದಾರೆ, ಎಲ್ಲರನ್ನೂ ಗೆಲ್ಲಿಸ್ಕೊಂಡ್ರೆ ಸರ್ ಇನ್ನೊಂದು ಲೇಯರ್ ಆಫ್ ಹುಡುಗರು ಬೆಳೀತಾರೆ, ಒಂದಷ್ಟು ಜನ ಡೈರೆಕ್ಟರ್ಗಳು ಬರ್ತಾರೆ, ಸಿನಿಮಾಗಳಾಗ್ತವೆ, ಇಂಡಸ್ಟ್ರಿ ಬೆಳಿಬೇಕು ಅನ್ನೋ ವರ್ಡ್ ಇದೆಯಲ್ಲ ಸರ್, ಈ ಮೂಲಕ ಆಗಬೇಕು. 3 ವರ್ಷಕ್ಕೊಂದು ಸಿನಿಮಾ ಬಂದ ಆದರೆ ಅದಲ್ಲ ಸರ್, ಈ ಥರ ಸಿನಿಮಾಗಳು ಗೆದ್ದರೆ ಇಂಡಸ್ಟ್ರಿ ಉದ್ಯಮ ಬೆಳೆಯುತ್ತೆ ದೊಡ್ಡದಾಗಿ. ಅಫ್ಕೋರ್ಸ್ ಪೃಥ್ವಿ ಹೇಳ್ದಂಗೆ ನಾವು ಪ್ರಯತ್ನ ಮಾಡಲೇಬೇಕು, ಅದು ಯಾರನ್ನೂ ಕಾಯಬಾರ್ದು. ಅಂದರೆ ನೀವು ಒಬ್ಬ ಆ್ಯಕ್ಟ್ರನ್ನ ಕಳ್ಕೊಂಡ್ಬಿಡ್ತೀರ ಅಲ್ಲಿ, ನಾವೇ ಬರ್ಕೊಂಡು ನಾವೇ ಟೀಮ್ ಮಾಡಿಕೊಂಡು ಅಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಸರ್, ಒಬ್ಬ ಬೀಯಿಂಗ್ ಅನ್ ಆ್ಯಕ್ಟರ್, ಬೀಯಿಂಗ್ ಎ ಹೀರೋ, ಅವ್ನು ಕಳ್ಕೊಂಡಂಗೆ ಆಯ್ತಲ್ವ. ಒಂದು ಇಂಡಸ್ಟ್ರಿ ಆಲ್ರೆಡಿ ಬೆಳೆದಿರಲ್ಲಪ್ಪ, ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಆಲ್ರೆಡಿ ಬೆಳೆದಿರುವಂಥ ಹೆಸರು ಮಾಡಿರೋ ಡೈರೆಕ್ಟ್ರು ಹೊಸ ಹುಡುಗರು ಕೆಲಸ ಕೊಡಬೇಕು. ಹೊಸ ಡೈರೆಕ್ಟರ್ಗಳು ಬರ್ತಾರಲ್ಲ, ಅವ್ರಿಗೆ ಆಲ್ರೆಡಿ ಗೆದ್ದಿರುವಂಥ ಹೀರೋಗಳು ಕೆಲಸ ಕೊಡಬೇಕು. ಆವಾಗ ಹೊಸದು ಹುಡುಗ ಹುಟ್ಟುತ್ತೆ ಅಂತ ನನ್ನ ನಂಬಿಕೆ. ಫ್ರೆಶ್ ಆಗಿ ಏನೋ ಒಂದು ಐಡಿಯಾಸ್ ಬರ್ತಾವಾಗ ಮತ್ತೆ ಅವ್ರವ್ರವರೇ ಮಾಡ್ತಾ ಇದ್ದಾರೆ ಸರ್, ಅವ್ರವ್ರ ಪಾಡ್ಗಳು ಮಾಡ್ತಾ ಇರ್ತಾರೆ, ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಅಲ್ಲಲ್ಲೇ ಇರ್ತೀವಿ. ದಟ್ಸ್ ವಾಟ್. ಇದು ಮಾತಾಡೋಕ್ಕೆ ಚೆನ್ನಾಗಿರ್ಬೋದೇನೋ, ಕಮರ್ಷಿಯಲಿ ಸಮಸ್ಯೆ ಇರ್ಬೋದು, ಅದು ಮಾತಾಡಿ ಶುರು ಮಾಡೋಣ, ಕೆಲಸ ಮಾಡೋಣ, ಆಗ್ಬೋದು, ಯಾರು ಗೊತ್ತು. ಎಸ್. ಆ್ಯಂಡ್ ನಿಮಗೂ ಬೇರೆ ಇಂಡಸ್ಟ್ರಿಯಿಂದ ಬುಲಾವ್ ಬಂದಿದೆ, ನೀವು ಮಾಡಿದ್ದೀರಾ? ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ನಾನು ತೀರಾ ಏನು ಕ್ಯಾಲ್ಕುಲೇಟ್ ಆಗಿ ಹೋಗ್ತಾ ಇಲ್ಲ ಎಲ್ಲೂ ಕೂಡ. ನಾನು ಲೈಫಲ್ಲಿ ಯಾವತ್ತೂ ಹೋಗಿಲ್ಲ, ಕ್ಯಾಲ್ಕುಲೇಟ್ ಮಾಡಿಲ್ಲ. ನಾಳೆ ಏನು ಅನ್ನೋದು
ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ. ಸೊ ಪ್ಲ್ಯಾನ್ ಮಾಡಿ ಏನು ದೇವರಿದ್ದಾರೆ ಪ್ಲ್ಯಾನ್ ಮಾಡೋಕ್ಕೆ. ಸೊ ಫ್ಲೋ ಅಲ್ಲಿ ಏನು ಸಿಗ್ತಾ ಇದೆ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ, ಅದನ್ನು ತಗೋತಾ ಹೋಗ್ತಾ ಇದ್ದೀನಿ. ನನ್ನ ಕೆಲಸ ಏನಿದೆ ಅದನ್ನು ಎಷ್ಟರ ಮಟ್ಟಿಗೆ ಆಗುತ್ತೆ ಅಷ್ಟು 200% ಮಾಡ್ತಾ ಇದ್ದೀನಿ. ಸೊ ಆಗ್ತಾ ಇದೆ, ಜರ್ನಿ ಹೋಗ್ತಾ ಇದೆ. ಸೊ ನೆವರ್ ನೋ. ಬದುಕಬೇಕಲ್ಲ, ಬದುಕನ್ನು ಬದುಕಬೇಕು, ಖರ್ಚು ಮಾಡಬೇಕಲ್ಲ, ಇಟ್ಕೊಂಡು ಏನು ಮಾಡೋದು. ಸೊ ಈ ಥರ ಪೃಥ್ವಿ ಥರದವರು ಮುಂದೆ ಹೋಗಿ ಬರ್ಕೊಂತಿದ್ದಾರೆ, ಮಾಡ್ತಾರೆ. ನಾನು ಬರೆದಿಟ್ಟಿದ್ದೀನಿ, ಮಾಡೋ ಟೈಮ್ಗಳು ಬೇಕು. ಅದಕ್ಕೆ ಮುಂಚೆ ಏನೋ ನಂಬಿಕೆ ಅಲ್ಲ. ನಾವು ಈಗ ಇವರು ದಿಯಾ ಥರ ಮಾಡಿದ್ದಾರೆ, ರತ್ನ ಪ್ರಪಂಚ ಥರ ಮಾಡಿದ್ಮೇಲೆ ಒಂದು ಹೀರೋಗೆ ಏನು ಬೇಕು ಎಲ್ಲವನ್ನೂ ಮಾಡಿ ಅದೇ ಶ್ರಮ ಅಲ್ವ ಸರ್. ಅಷ್ಟು ಮಾಡಿದ್ದೀವಿ ಅಂದರೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಕ್ಕೆ ಸಮ್ ಸಪೋರ್ಟ್ ನೀಡ್ ಅಂತ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋ ತಪ್ಪೇನಿಲ್ಲ. ಇಂಡಸ್ಟ್ರಿಯವ್ರ ಹತ್ರ ಅದನ್ನೇ ಮಾತಾಡ್ತಿರೋದು ನಾನು, ಯಾಕೆ ಆಗಬಾರ್ದು ಅಂತ. ಆಗ್ಲಿ, ಆದಷ್ಟು ಬೇಗ ಆಗ್ಲಿ. ಎಲ್ಲ ಕೊಲಾಬ್ರೇಷನ್ ಅಲ್ಲಿ ಇನ್ನೊಂದೇನೋ ಒಂದು ಮಾಡಕ್ಕೆ ರೆಡಿ ಆಗೋಣ. ನಾವು ಒಂದಷ್ಟು ಕಾಯ್ತಾ ಇರ್ತೀವಿ. ಆ್ಯಂಡ್ February 14 ಭುವನಂ ಗಗನಂ ಒಂದು ಒಳ್ಳೆ ದಿನ. ಲವರ್ಸ್ಗಳಿಗೆ ತುಂಬ ಹಾಟ್ ಫೇವ್ರೆಟ್ ದಿನದಲ್ಲಿ ಭುವನಂ ಗಗನಂ ಮೂಲಕ ಬರ್ತಾ ಇದ್ದೀರಾ. ಸೊ ನಮ್ಮ ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ವಿ ಭುವನಂ ಗಗನಂ. ನಾವು ಮಾಡಿದ್ದೀವಿ ಅಂತ ಹೇಳ್ಕೊತಿಲ್ಲ, ನಿಮಗೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ವಿಷಯ ಏನಂತಂದರೆ ಇವತ್ತಿನ ಸಿನಿಮಾ, ಇತ್ತೀಚೆಗೆ ಸಿನಿಮಾಗಳಲ್ಲಿ ಈ ಥರ ಒಂದು ಫ್ಯಾಮಿಲಿ ಎಮೋಷನ್ಸು, ಹ್ಯೂಮನ್ ಎಮೋಷನ್ಸ್ ಇಟ್ಕೊಂಡು, ಫ್ರೆಂಡ್ಶಿಪ್ಪು, ಟ್ರಾವೆಲ್ ಜರ್ನಿ ಇಟ್ಕೊಂಡು ಒಂದೇ ಸಿನಿಮಾದಲ್ಲಿ 2 ಸ್ಟೋರಿ ವಿತ್ ಸಚ್ ಎ ಗುಡ್ ಕ್ಲೈಮ್ಯಾಕ್ಸ್ ಯಾರೂ ಮಾಡಿರಲಿಲ್ಲ. ಫೈಟು, ಸಾಂಗ್ಸು ಎಲ್ಲವನ್ನು ಇಟ್ಕೊಂಡು ಒಂದು ಕ್ಯೂಟೆಸ್ಟ್ ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ದಯವಿಟ್ಟು ಈ ಥರ ಸಿನಿಮಾಗಳು ಬಂದಾಗ ನಿಮ್ಮ ಕಿವಿಗೆ ಚೆನ್ನಾಗಿದೆ ಅಂತ ಸಿನಿಮಾ ಅಂತ ಯಾರಾದರೂ ಹೇಳಿದಾಗ ದಯವಿಟ್ಟು ಎದ್ದು ಬಂದು ಸಿನಿಮಾ ನೋಡಿ. ಲೈಫ್ಗಳು ಚೇಂಜ್ ಆಗ್ತವೆ, ನಾವು ಬೆಳಿತೀವಿ, ಇನ್ನೊಂದಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ ಬರುತ್ತೆ. ಭುವನಂ ಗಗನಂ ನಿಮಗೆ ಮೋಸ ಮಾಡಲ್ಲ, ತುಂಬ ಖುಷಿ ಕೊಡುತ್ತೆ, ಮನಸ್ಸಿಗೆ ತುಂಬ ಭಾರ ಮಾಡುತ್ತೆ. ಪೃಥ್ವಿ ಪರ್ಫಾರ್ಮೆನ್ಸ್ನ ನೀವು ವರ್ಷಗಟ್ಟಲೆ ಮನಸ್ಸಲ್ಲಿ ಇಟ್ಕೋತೀರಿ. ಇಷ್ಟು ಮಾತ್ರ ಸದ್ಯಕ್ಕೆ ಹೇಳ್ತೀನಿ. ರಿಲೀಸ್ ಟೈಮ್ಗೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ನೀವು ಸೇಮ್ ಅದೇ, ನೀವು ಬರ್ತೀರಲ್ಲ ಪ್ರೀಮಿಯರ್ ಶೋ. ಪ್ರೀಮಿಯರ್ ಶೋಗೆ ಬಂದಮೇಲೆ ಇವರು ಹೇಳ್ತಾರೆ, ಫಸ್ಟ್ ಅದನ್ನು ನೀವು ಕೇಳ್ಕೊಳ್ಳಿ ಆಮೇಲೆ. ಬಟ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ತುಂಬ ಎಂಟರ್ಟೈನ್ ಮಾಡುತ್ತೆ. ಆ್ಯಂಡ್ ಎಲ್ಲ ಪಾತ್ರಗಳು ನಿಮಗೆ ಕನೆಕ್ಟ್ ಆಗುತ್ತೆ, ತುಂಬ ನಗಿಸುತ್ತೆ. ಆ್ಯಂಡ್ ಅದ್ಭುತವಾದ ಆ್ಯಕ್ಷನ್ ಇದೆ. ಪ್ರಮೋದ್ ಅವರ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿ ಬಂದಿದೆ. ಆ್ಯಂಡ್ ಖಂಡಿತವಾಗ್ಲೂ ಒಂದು ಓವರಾಲ್ ಒಂದು ಈಗ ಕ್ರಿಕೆಟಲ್ಲಿ ಆಲ್ರೌಂಡರ್ ಇರ್ತಾರಲ್ಲ, ಅವ್ರು ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಮಾಡ್ತಾರೆ, ಕೀಪಿಂಗು ಮಾಡ್ತಾರೆ, ಫೀಲ್ಡಿಂಗು ಮಾಡ್ತಾರೆ. ಸೊ ನಮ್ಮ ಸಿನಿಮಾ ಆ ಥರ ಅಂದರೆ ಆ್ಯಕ್ಷನ್ನು ಮಾಡುತ್ತೆ, ನಗಿಸುತ್ತೆ, ನಿಮ್ಮನ್ನು ಅಳಿಸುತ್ತೆ, ಎಂಟರ್ಟೈನ್ ಮಾಡುತ್ತೆ, ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಓವರಾಲ್ ಒಂದು ಪ್ರಾಪರ್ ಒಳ್ಳೆ ಸಿನಿಮಾ ನೋಡುವಂಥ ಎಕ್ಸ್ಪೀರಿಯನ್ಸ್ ನಿಮಗೆ ಆಗುತ್ತೆ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸಸ್ ಇದೆ. ಸೊ ಹಾಗಾಗಿ ಟ್ರಾವೆಲ್ ಜರ್ನಿ ನೋಡ್ರೋರು ಎಲ್ಲರೂ ಕೂಡ ಭಾಳ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಟೆಕ್ನಿಕಲ್ ಯಾರೆಲ್ಲ ನೋಡಿದಾರೋ ಎಲ್ಲರೂ ಅಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಹಂಗೆಲ್ಲ ಆಗಿದೆ. ಸೊ ಹಂಗಾಗಿ February 14 ದಯವಿಟ್ಟು ಮಿಸ್ ಮಾಡಬೇಡಿ. ಐ ಕ್ಯಾನ್ ವೌಚ್ ಫಾರ್ ಇಟ್. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಮದಾಗುತ್ತೆ. ಎಸ್ ಸರ್, ಒಂದು ಹಾಡು ಹಾಡ್ತೀನಿ. ನೀವು ಮಾಡಿ, ನಿಮ್ಗೆ ಇವತ್ತು ಒಂದು ರಿಲೀಸ್ ಆಗ್ತದೆ. ನನ್ನ ಹಾಡು, ನನ್ನ ಹಾಡು ಇದು. ಹೃದಯವೇ ಚೂರು ನಿಲ್ಲು, ಪರಿಚಯ ಹೇಳು, ಮಧುರತೆ ಮಾತಾಡಲು ಆಗು ನೀ ಮೆಲ್ಲಗೆ ಶಾಮೀಲು. ಇದು ಅವ್ರು ಹೇಳಿರೋದು. ಈಗ ಭುವನಂ ಗಗನಂ ಥ್ಯಾಂಕ್ ಯು. ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಾವು ಒಂದು ರೌಂಡ್ ಟೇಬಲ್ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ. ಭುವನಂ ಗಗನಂ ಇಬ್ರು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಎಸ್, ಸೂಪರ್. ಸೊ ಇನ್ ಥಿಯೇಟರ್ಸ್ 14 ಅಲ್ಲಿ ಸಿಗೋಣ. ಫಸ್ಟ್ ಡೇ ಫಸ್ಟ್ ಶೋ. ವ್ಯಾಲೆಂಟೈನ್ಸ್ ಡೇ ಆಮೇಲೆ ಫಸ್ಟ್ ಭುವನಂ ಗಗನಂ. ನಿಮ್ಮ ಲವರ್ಸ್ ಕರ್ಕೊಂಡು ಬನ್ನಿ, ಪ್ರಪೋಸ್ ಮಾಡ್ಸೋಣ. ಎಸ್, ಥ್ಯಾಂಕ್ ಯು. ಎಸ್ 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 ಸಿಕ್ಕಾಪಟ್ಟೆ ಬ್ಯುಸಿಲಿದ್ದಾರೆ. ಸೊ ಈಗ ಸದ್ಯಕ್ಕೆ ಹೋಗ್ತಾ ಇದ್ದಾರೆ. ಸೊ ಈಗ ಭುವನಂ ಗಗನಂ ಸಿನಿಮಾ February 14 ರಿಲೀಸ್ಗೆ ರೆಡಿ ಇದೆ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಬರ್ತಾ ಇದೆ. ಎಲ್ಲರೂ ಕೂಡ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.